ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ನಗರದ ವಾರ್ಡ್ ನಂಬರ್ 29ರಲ್ಲಿ ಶ್ರೀ ಆದಿಶಕ್ತಿ ಜಡಾಳಮ್ಮ ನಾಗರಿಕ ಸೇವಾ ಸಮಿತಿ ಮರಳೂರು ದಿಣ್ಣೆ ತುಮಕೂರು ಕಳಸ ಪೂಜೆ ಮತ್ತು ಆರತಿ. ಮರಳೂರಿನಿಂದ ಶ್ರೀ ಜಡಾಳಮ್ಮನವರ ಆಗಮನ, ಆರತಿ ಸಮೇತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರಾತ್ರಿ 10 ಗಂಟೆಗೆ ಉತ್ಸವ ಹೊರಡುತ್ತದೆ. ದೇವಸ್ಥಾನದ ಆವರಣದಲ್ಲಿ ಆರತಿ ಪೂಜೆ, ಮಹಾಮಂಗಳಾರತಿ ಪ್ರಸಾದ ಏರ್ಪಡಿಸಲಾಗಿದೆ. ಆರತಿ ತರುವ ಪ್ರತಿ ಹೆಣ್ಣು ಮಕ್ಕಳಿಗೆ ವಿಶೇಷ ಉಡುಗೊರೆ ಬಹುಮಾನ ನೀಡಲಾಗುವುದು. ಜೂನ್ 9ರಿಂದ ಜೂನ್ 11ರವರೆಗೆ ಈ ಜಾತ್ರಾ ಮಹೋತ್ಸವವು 3 ದಿನಗಳ ಕಾಲ ನಡೆಯುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ವಿನಂತಿ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ನನ್ನ ಹೆಸರು ಟಿ.ಎನ್. ಕೃಷ್ಣಪ್ಪ ಅಂತೇಳಿ ಮರಳೂರು ದಿಣ್ಣೆಯ ಶ್ರೀ ಆದಿಶಕ್ತಿ ಜಡಾಳಮ್ಮ ದೇವಸ್ಥಾನದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ನನ್ನ ಸ್ನೇಹಿತರು, ಸಂಘದ ಎಲ್ಲ ಪದಾಧಿಕಾರಿಗಳು, ಯುವಕರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕೂಡಿ ಈ ಜಾತ್ರಾ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಸುಮಾರು 35 ವರ್ಷಗಳಿಂದ ಅದ್ಭುತವಾದಂಥ ಜಾತ್ರೆಯನ್ನು ಪ್ರತಿ ವರ್ಷ ಹೆಚ್ಚಿನದಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಈ ತಾಯಿಯ ಶಕ್ತಿ ವಿಶೇಷವಾಗಿದ್ದು ಎಲ್ಲ ಭಕ್ತಾದಿಗಳು ರಾಜ್ಯದಿಂದ, ಅನೇಕ ರಾಜ್ಯಗಳಿಂದಲೂ ಕೂಡ ಪ್ರತಿ ವಾರ, ತಿಂಗಳು, ಅಮಾವಾಸ್ಯೆ ದಿನಗಳಲ್ಲಿ ಇಲ್ಲಿ ಬರ್ತಾಯಿದ್ದಾರೆ. ಅಮ್ಮನವರ ಆಶೀರ್ವಾದವನ್ನು ಪಡೆದು ತಾಯಿಯವರ ಕೃಪೆಗೆ ಪಾತ್ರರಾಗ್ತಾಯಿದ್ದಾರೆ. ಅಂಥ ಶಕ್ತಿಯುತವಾದಂಥ ಈ ದೇವಸ್ಥಾನಕ್ಕೆ ಎಲ್ಲ ಸಮುದಾಯದ ಭಕ್ತರು ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಭಾಳ ಶ್ರದ್ಧಾಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನನ್ನ ಸಂಘದ ಪದಾಧಿಕಾರಿಗಳು, ಸ್ನೇಹಿತರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಂದ ವಂದನೆಯನ್ನು ನಾನು ತಿಳಿಸ್ತಾ